ಈಗ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಬಿ.ಕೆ. ಸಿಂಗ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಶಿವನ ಸಮುದ್ರದ ನಾಲೆನಲ್ಲಿ ಆನೆ ಸಿಕ್ಕಾಕೊಂಡಿರೋದು ತಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ. ಬಂದಿದೆ. ಬಟ್ ಇದು ಹೇಗೆ ನಡೆಯುತ್ತೆ ಸರ್? ಇದು ಆಪರೇಷನ್ ಹೇಗಾಗುತ್ತೆ ಇದು ಅಂತ? ಅಲ್ಲ, ಇದು ಬಹಳ ಕಷ್ಟ. ಇದು ಏನು ಆನೆ ಹ್ಯಾಬಿಟ್ಯಾಟ್ ನಲ್ಲಿ ಇದು ಎಲ್ಲ ಸ್ಟ್ರಕ್ಚರ್, ಇದು ಹಳ ಸ್ಟ್ರಕ್ಚರ್. ದೋಸ್ ಡೇಸ್ ದೇರ್ ವರ್ ನೋ ರೂಲ್ಸ್ ಆಲ್ಸೋ. ಇದು ಕಾನೂನೇ ಇರಲಿಲ್ಲ. ಸೊ ಅದಕ್ಕೆ ಇದು ಎಲ್ಲ ಸ್ಟ್ರಕ್ಚರ್ ಎಲ್ಲ ಆಗಿದೆ. ನಾವು ಆನೆ ಅದು ರಿಸರ್ವಾಯರ್ಗೆ ಬಿದ್ದಿದೆ ಅಥವಾ ಕೆನಾಲ್ಗೆ ಬಿದ್ದಿದೆ ಕಾಣುತ್ತೆ. ಸೊ rescuing wild elephant from the canal is very difficult. ಬಹಳ ಕಷ್ಟ. ಮಾಡ್ತಾ ಇದ್ದಾರೆ. ಐ ಥಿಂಕ್ ಪಾಪ ದೇ ಆರ್ ಆಲ್ ಟ್ರೈಂಗ್ ಟು ಡೂ ಇಟ್ ಅಂಡ್ ಐ ವಿಶ್ ದೆಮ್ ಆಲ್ ದಿ ಸಕ್ಸಸ್. ಈಗ ರೈಟ್ ನಾವು ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟಿದ್ದಾರೆ ಸರ್, ಅದು ಡಾಟ್ ಮಾಡಿದ್ದಾರೆ. ಈಗ ಆನೆಗೆ ಡಾಟ್ ಆಗಿದೆ. ಅದು ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಡಾಟ್ ಆಗಿದ್ರೆ ತಕ್ಷಣ ಎಲ್ಲ ಅರೇಂಜ್ಮೆಂಟ್ ಬೇಕು. ತಕ್ಷಣ ವಿದಿನ್ 1 hour ನಲ್ಲಿ ಇಟ್ ಶುಡ್ ಬಿ ಹೊರಗಡೆ ಪುಲ್ ಮಾಡಬೇಕು. ಬೇರೆ ಕುಮ್ಕಿ ಆನೆ ಇದ್ರೆ ಸಹಾಯ ಮಾಡಿ ತಂದು ಎಲ್ಲ ಟ್ರಕ್ ಎಲ್ಲ ಹಾಕಬೇಕು. ಬಟ್ ಅದು ಭೂಮಿಯಿಂದ 25 ಅಡಿ ಆಳದಲ್ಲಿರೋ ನಾಲೆ ಸರ್. ಅಲ್ಲಿಗೆಲ್ಲ JCB ಆಗಲಿ ಕುಮ್ಕಿ ಆನೆ ತಗೊಂಡೋಗೋದು ಕಷ್ಟ. ಸೊ ಇದು ನಮಗೆ ನೋಡ್ತೀರಲ್ಲ, ಕೆಲವು ನಮ್ಮ ಸಿ ಮಾರ್ಗ ಅಂಡಮಾನ್ಸ್ಗೆ ನಾವು ಆನೆ ಹೆಂಗ್ ತಗೊಂಡು ಹೋಗಿದ್ದೀವಿ. ದೊಡ್ಡ ದೊಡ್ಡ ಕ್ರೇನ್ ಇರ್ತವೆ, ಅದರಲ್ಲಿ ಲಿಫ್ಟ್ ಮಾಡಿ ಶಿಪ್ಗೆ ಅಥವಾ ಎಲ್ಲ ಶಿಪ್ಗೆ ಹಾಕಿದ್ದಾರೆ ಆವಾಗ. ಓಕೆ. ಸೊ ಅದೇ ತರ ಅರೇಂಜ್ಮೆಂಟ್ ಮಾಡಬೇಕು. ಕಷ್ಟ, ನಾನು ಹೇಳಿದ್ದೀನಲ್ಲ, ಬಹಳ ಕಷ್ಟ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೇ ಮಸ್ಟ್ ಬಿ, ಅವ್ರಿಗೆ ಏನು ತೆಗಿಬಹುದು ಕಾಣುತ್ತೆ. ಅವರು ಆನೆ ಲಿಫ್ಟ್ ಮಾಡಬಹುದು ಕಾಣುತ್ತೆ. ಅವ್ರಿಗೆ ಅರೇಂಜ್ಮೆಂಟ್ ಇರ್ಬೋದು ಆನೆ ಲಿಫ್ಟ್ ಮಾಡೋದಕ್ಕೆ. ಈಗ ರೋಪ್ಗಿಂತ ಅದೇನೋ ಕೇಜ್ ತರ ತಂದಿದ್ದಾರಂತೆ ಸರ್. ಕೇಜ್ ಒಳಕ್ಕೆ ಇದನ್ನ ಆನೆಯನ್ನ ಹಾಕಿ ಆ ಕೇಜನ್ನ ಲಿಫ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಅಂತ. ಪರವಾಗಿಲ್ಲ ಕಾಣುತ್ತೆ. ಅದು ಬೇರೆ ಬೇರೆ ಏನ್ ದಾರಿ ಇದೆ? ಕ್ರೇನ್ ಅಲ್ಲಿ ದೊಡ್ಡ ಕ್ರೇನ್ ಹೋಗೋದಿಲ್ಲ. ದೊಡ್ಡ ಕ್ರೇನ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದೆ, ಅದು ಗೊತ್ತಿಲ್ಲ. ಅದು ಜನರಲಿ ಸೀಸೋರ್ ನಲ್ಲಿ ಇರ್ತವೆ. ಸೊ ದೊಡ್ಡ ಕ್ರೇನ್ ಇದ್ರೆ ಅಲ್ಲಿ ತಗೊಂಡು ಹೋದ್ರೆ ಲಿಫ್ಟ್ ಮಾಡಬಹುದು. ಅದು ಒಂದೇ ದಾರಿ ನಮ್ಗೆ ಕಾಣುತ್ತೆ ಸುಲಭದು. ಈಗ ಎಲಿಫೆಂಟ್ಗೆ ರೋಪ್ ಕಟ್ಟಿದ್ರೆ ತಡೆಯುತ್ತಾ ಸರ್? ರೋಪ್ ಕಷ್ಟ ಇದೆ. 5000 kg ಕಷ್ಟ. 5 ಟನ್ ಮಿನಿಮಮ್ ಇರ್ಬೋದು ಸರ್. ಈಗ 3 ದಿವಸದಿಂದ ಪಾಪ ಆ ಎಲಿಫೆಂಟ್ ಅಲ್ಲೇ ಇದೆ, ಆ ನೀರಲ್ಲೇ ಇದೆ. ಆ ಸೊಂಡಲೆಲ್ಲ ಸ್ವಲ್ಪ ವೈಟ್ ಕಲರ್ ಕಾಣ್ತಾ ಇದೆ. ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದಾ ಸರ್? ಹೆಲ್ತ್ ಇಶ್ಯೂಸ್ ಆದ್ರೂ ಆಗ್ಬೋದು. ಬಟ್ ಇದು ಆಕ್ಸಿಡೆಂಟ್, ಯಾರಿಗೆ ಬ್ಲೇಮ್ ಮಾಡಕ್ ಬರೋದಿಲ್ಲ. ಆಕ್ಸಿಡೆಂಟ್ ತರ ಆಗಿದೆ. ಆಕ್ಸಿಡೆಂಟ್ಲಿ ಹೋಗಿ ಅಲ್ಲಿ ಬಿದ್ದಿದೆ. ಸೊ ಆಮೇಲೆ ಫೋರ್ಸ್ ಆಫ್ ವಾಟರ್ಗೆ ಅಷ್ಟು ದೂರ ಹೋಗ್ಬಿಟ್ಟಿವೆ. ಸೊ ಇಷ್ಟೇ ಕಾಣುತ್ತೆ. ಒಂದು ಸರ್ತಿ ಡಾಟ್ ಆದ್ರೆ ಅದು ಪ್ರಜ್ಞೆ ತಪ್ಪಿ ಬೀಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಡಾಟ್ ಆದ್ರೆ ಒಂದೂವರೆ ಅಥವಾ 2 ಗಂಟೆ ಒಳಗಡೆನೆ ಅದು ಲಿಫ್ಟ್ ಮಾಡಿ ಸೆಕ್ಯೂರ್ ಮಾಡಬೇಕು. ಆಮೇಲೆ ನೀರ್ಗೀರೆಲ್ಲ ಆನೆ ಮೇಲೆ ಹಾಕಿ ಅದು ಡಾಟ್ ಆದ್ಮೇಲೆ ಲಕ್ಕಿಯಲ್ಲಿ ಬಹಳ ನೀರಿದೆ. ಸೊ ಡಾಟ್ಗೆ ಇಲ್ಲಿ ಎಫೆಕ್ಟ್ ಆಗೋದಿಲ್ಲ ಕಾಣುತ್ತೆ ನೀರ್ ಹೊರಗಡೆ. ಅದು ಯಾಕಂದ್ರೆ ಡಾಟ್ ಮಾಡಿದ ತಕ್ಷಣ ಬಹಳ ಬಾಡಿಯಿಂದ ಬಹಳ ಹೀಟ್ ಬರುತ್ತೆ. ಸೊ ಅದಕ್ಕೆ ನೀರ್ ಹಾಕ್ತಾ ಇರ್ಬೇಕು ಅಂತ ಹೇಳ್ತಾರೆ. ಬಟ್ ಇದು ನೀರ್ ಒಳಗಡೆನೆ ಇದೆ. ಸೊ ಅಷ್ಟು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ರೈಟ್, ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಬಿ.ಕೆ. ಸಿಂಗ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಆ್ಯಕ್ಚುಲಿ ಈ ಆಪರೇಷನ್ ತುಂಬ ಟಫ್ ಇದೆ ಅಂತ ಹೇಳ್ತಾರೆ. ತುಂಬ ಟಫ್ ಇದೆ, ಅಷ್ಟು ಸುಲಭ ಇಲ್ಲ ಅಂತ. ಬಟ್ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ತುಂಬ ಕಾನ್ಫಿಡೆಂಟ್ ಆಗಿದ್ದಾರಂತೆ. ಇಲ್ಲ, ನಾವು ಅದನ್ನು ಲಿಫ್ಟ್ ಮಾಡ್ತೀವಿ ಅಂತ.
ಇರೋ ಚಾಲೆಂಜು ಒಂದು, ಅದು ಎಷ್ಟೊತ್ತಿಗೆ ಪ್ರಜ್ಞೆ ತಪ್ಪಿ ಬೀಳುತ್ತೆ ಅಂತ ಒಂದು. ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು ಇವರು. ತುಂಬ ಲೇಟ್ ಮಾಡೋಕ್ಕಾಗಲ್ಲ, ಮತ್ತೆ ಪ್ರಜ್ಞೆ ಬಂದ್ಬಿಡುತ್ತೆ. ಹಾಗಾಗಿ ತುಂಬ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಅದಕ್ಕೇನು ತಯಾರಿ ಮಾಡ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ನೋಡೋಣ, ಈ ಆನೆಗೊಂದು ಪುನರ್ಜೀವ ಕಲ್ಪಿಸ್ಕೊಡ್ತಾರೆ. ಯಾಕೆಂದರೆ ಲಿಫ್ಟ್ ಮಾಡಿದ್ಮೇಲೆ ಆರೋಗ್ಯ ಕಾಪಾಡ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಏನು ಮಾಡ್ತಾರೆ ಅಂತ ನೋಡೋಣ.